ದರ್ಶನ ಎಲ್ಲ ಕಂಪ್ಲೀಟ್ ಆಯಿತು. ಆದಿ ಅರುಣಾಚಲೇಶ್ವರ ಮಿಸ್ ಮಾಡಲೇಬೇಡ್ರಿ ನೀವು. ಇಲ್ಲಿಗೆ ಬಂದವಾಗ ಇದನ್ನು ಫಸ್ಟ್ ನೀವು ವಿಸಿಟ್ ಮಾಡಲೇಬೇಕು. ಅಲ್ಲಿಂದ ಹಂಗಿಂದ ಅದೇ ನಾನು ಅವಾಗ ನೋಡ್ಸಿದ ಹಿಂಗೆ ಬಂದು ಹಿಂಗೆ ಹೋಗೋದು. ಅಲ್ಲಿ ಟೆಂಪಲ್ ದರ್ಶನ ಮಾಡ್ಕೊಂಡು ಸ್ಟ್ರೈಟಾಗಿ ಹಿಂಗೆ ಹೋದರೆ ಆ ರೋಡಿಗೆ ತಿರ್ಗಾ ಹೋಗಿ ಜಾಯ್ನ್ ಆಗ್ತೀರಾ. ನಾನು ಬೆಳಗ್ಗೆ ಹೊತ್ತು ಬರ್ತೀನಿ. ಮನೆಗಳಿದೆಯಲ್ಲ, ಈ ಮನೆಗಳ ಹತ್ರ ಎಲ್ಲ ಬೆಳಗಿನ ಜಾವ ಅಷ್ಟೊತ್ತಿಗೆ ದೀಪಗಳು ಹಚ್ತಾರೆ. 3-4 o'clock ಟೈಮಲ್ಲಿ ಎಲ್ಲರೂ ಎದ್ದು ಎಲ್ಲ ಗುಡಿಸಿ ಮನೆ ಸಾರಿಸಿ ರಂಗೋಲಿಗಳೆಲ್ಲ ಹಾಕಿ ಅಷ್ಟೊತ್ತಿಗೆ 2 ದೀಪಗಳು ಹಚ್ಚಿರ್ತಾರೆ. ನಮ್ಮ ಕಡೆ ಎಲ್ಲ ಸಾಯಂಕಾಲದ ಹೊತ್ತು ಅದು ಇದು ಪೂಜೆಗಳೆಲ್ಲ ಆದವಾಗ ಹಚ್ತಾರಲ್ಲ ಮನೆ ಬಾಗಿಲಿಗೆ, ಹಂಗೆ ಈ ಕಡೆ ಎಲ್ಲ ಡೈಲಿ ಹಚ್ತಾರೆ. 3 ಗಂಟೆಗೆಲ್ಲ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರಿಗೆ ಪೂಜೆ ಎಲ್ಲ ಮಾಡಿ ರಂಗೋಲಿ ಎಲ್ಲ ಹಾಕಿ ದೀಪ ಇಕ್ತಾರೆ. ಯಾಕಂದರೆ ಇವ್ರ ನಂಬಿಕೆ ಏನು ಅಂದರೆ ಆ ಟೈಮ್ಗೆ ದೇವ್ರು ಇಲ್ಲಿ ಓಡಾಡ್ತದೆ ಬರ್ತದೆ ಅಂತ. ಎಲ್ಲರೂ ನೋಡ್ಕೊಂಡು ಎಲ್ಲರ ಮನೆಗಳು ನೋಡ್ಕೊಂಡು ಹೋಗ್ಲಿ, ಎಲ್ಲರ ಮನೆಗೆ ಬರಲಿ ಅಂತ ಇವ್ರದ್ದು ಒಂದು ಆಸೆ. ಬೆಳಿಗ್ಗೆ ಅಷ್ಟೇ 3 ಗಂಟೆಗೆ ಎದ್ದು ಎಲ್ಲರೂ ಎದ್ದು ರೆಡಿಯಾಗಿ, ಒಂದು ಮನೆ ಯಾವುದೂ ಮುಚ್ಚಿರಲ್ಲ. 3 ಗಂಟೆಗೆ ಬಂದು ನೋಡ್ರಿ ಇಲ್ಲಿ ಟೈಮಲ್ಲಿ ಎಲ್ಲರ ಮನೆ ತೆಗ್ದು ಪೂಜೆ ಮಾಡಿ ಕಸ ಗುಡಿಸಿ ರಂಗೋಲಿಗಳೆಲ್ಲ ಹಾಕಿ 2 ದೀಪ ಇಕ್ಕಿರ್ತಾರೆ. ಚೆನ್ನಾಗಿರುತ್ತೆ ವೈಬ್. ಓಂ ನಮಃ ಶಿವಾಯ. ಸ್ವಾಮಿ ಇದೊಂದು ದೇವಸ್ಥಾನ ಇದೆ. ಇಲ್ಲಿ ತುಂಬ ದೇವಸ್ಥಾನಗಳಿದೆ. ದೇವಸ್ಥಾನಗಳಂತೂ ಲೆಕ್ಕನೇ ಇಲ್ಲ. ನಾನು ಹೇಳಿದ್ನಲ್ಲ, ಲಿಂಗಗಳು ಮಾತ್ರ ಲಿಂಗಾಗ್ಲೇ 8000 ಲಿಂಗಾಗ್ಲಂದ್ರೆ ಏನು ತಮಾಷೆನಾ? 8000 ಲಿಂಗಾಗ್ಲು. 8000 ಅಂತ ಹೇಳ್ತಾರೆ. ಒಬ್ಬೊಬ್ರು ಸನ್ಯಾಸಿಗಳು ಹೇಳ್ತಾರೆ. ನನಕ ಇಲ್ಲಿ ಗಣೇಶ ದೇವಸ್ಥಾನ ಇದು ಚೆನ್ನಾಗೈತೆ. ಇಲ್ಲೊಂದು ದೇವಸ್ಥಾನ ಇದೆ, ಬರ್ರಿ ನೋಡಿಸ್ತೀನಿ. ನಾನು ಕ್ಯಾಮ್ರಾ ಅಲೋ ಇದ್ರೆ ನೋಡಿಸ್ತೀನಿ. ಪಾರ್ವತಿ ರೂಪ ಗೊತ್ತಲ್ಲ, ದುರ್ಗಿನೇ ಎಲ್ಲ. ಶಕ್ತಿ ಮಾತೆ ಅವರು, ಇಲ್ಲೂ ಒಂದು ಅದೇ ಶಕ್ತಿ ರೂಪ ಯಾವುದೋ ಇರೋದು ದೇವರು. ದರ್ಶನ ಮಾಡ್ತಾ ಇದ್ದಾರೆ. ಸೈಡ್ ಹೋಗಂಗೆ ಸಮಯ ತಿರ್ಗಿ ಅವ್ರು ಬಂದು ಬೈಯೋದ್ರ ಒಳಗಡೆ ಫೋನ್ ಕೆಳಗಡೆ ಇಕ್ತೀನಿ. ಮಂಗಳಾರತಿ ನೋಡ್ಕೊಂಡು ಒಳ್ಳೆ ಮಂಗಳಾರತಿ, ಒಳ್ಳೆ ದೇವ್ರ ದರ್ಶನಗಳಾಗ್ತಾ ಇದೆ. ಹೊರಗಡೆ ಹೋಗ್ಬೇಕಂತ ಬರ್ರಿ, ಹೊರಗಡೆ ಹೋಗಿ ದರ್ಶನ ಮಾಡೋದು. ಗಣೇಶಪ್ಪ ಇಲ್ಲಿ ವಿಘ್ನ ವಿನಾಯಕ. ಎಲ್ಲದರಲ್ಲೂ ಅಷ್ಟು ಗೊತ್ತಲ್ಲ ಗಣೇಶನ. ತಾಯಿ ಅರ್ಶಿನ ಕುಂಕುಮ ಕೊಟ್ಟವ್ರೆ. ಇದೆ ಸ್ವಾಮಿ. ಫ್ಲಾಶ್ ಆನ್ ಆಗ್ಬಿಟ್ಟೈತೆ, ನೋಡಿದ್ರೆ ಬೈತಾರೆ. ಆಯಿತು, ದೇವ್ರ ದರ್ಶನ ಬಂದರೆ ಆಚೆ. ಹೆಜ್ಜೆಗೂ ದೇವಸ್ಥಾನ. ಇವಾಗ ನೋಡ್ರಿ ಅಲ್ಲಿ ಪಕ್ಕದಲ್ಲಿ ಎಷ್ಟು ದೇವಸ್ಥಾನ ನೋಡ್ರಿ. லிங்க் உங்களுக்கு வர்றதுக்கு ஆகிறது இல்லைன்னு போத்தா ஆகிருங்க. நான் வர்றேன். ஓகே லோகா ದೇವಸ್ಥಾನ ಗಾಡಿಯಲ್ಲಿ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ವಿಘ್ನ ವಿನಾಯಕ. ಹೇಳಿದ್ನಲ್ಲ ಅವಾಗಲೇ, ತುಂಬ ಸರಿ ನೋಡಕ್ಕೆ ಸಿಗ್ತಾರೆ ದೇವರು. என்ன சொன்னுங்க இந்த அம்மா பேர்? என்ன சொன்னவங்க பேர்? இந்த அம்மா பேர் சொல்லுங்க. என்ன? வாராகி அம்மா மாதிரி பேர். வாராகி தானே?
ಈ ಅಮ್ಮ ವರಾಹಿ ಅಮ್ಮ ಫುಲ್ ಪವರ್ಫುಲ್ಲು. ಆದರೆ ತುಂಬ ಕಡೆ ದೇವಸ್ಥಾನದಲ್ಲಿ ಸುತ್ತವಾಗ ಬೆಜ್ಜಾನ್ ದೇವಸ್ಥಾನ ಸಿಗ್ತದೆ ನಿಮಗೆ. ದೇವ್ರನ್ನ ಬೆಜ್ಜಾನ್ ಸೇರಿ ನೋಡ್ಬೋದು ನೀವು. ಬೆಜ್ಜಾನ್ ಸರಿ ನೋಡ್ಬೋದು ನೀವು ಈ ದೇವಸ್ಥಾನನ. ದೇವ್ರನ್ನ ತುಂಬ ಸರಿ ಸಿಗ್ತಾಳೆ ಅಮ್ಮ. ತುಂಬ ಜನ ನಂಬ್ತಾರೆ ಕೂಡ ಅಮ್ಮ, ಒಳ್ಳೇದು ಮಾಡ್ತಾರೆ ಕೂಡ ಎಲ್ಲರಿಗೂ. ಆ ಅಪ್ಪನ ನೋಡಿದ್ರೇ ಒಂಥರ ಸಂತೋಷ. ಆ ಬೆಟ್ಟ ನೋಡಿದ್ರೇ ಒಂಥರ ಸಂತೋಷ, ಮೈ ತುಂಬ ಬರ್ತದೆ ಹಂಗೆ ಖುಷಿ. ಅರುಣಾಚಲೇಶ್ವರ. ವಿನಾಯಕ ಸ್ವಾಮಿ ಇಲ್ಲಿ ಈ ರಾಜ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ವಿನಾಯಕ ವಿನಾಯಕ. ಇಲ್ಲೂ ವಾರಾಹಿ ಅಮ್ಮ ಸ್ವಾಮಿ ಟೆಂಪಲ್ ಇದೆ ನೋಡಿ. ಮುಂದೆ ಇನ್ನೊಂದಿದೆ. ಇಲ್ಲಿ ಯಾರು ದೇವಸ್ಥಾನ ಆಗಲಿ ಕಲ್ಲುಗಳು ಕೆತ್ತಬೇಕಂದ್ರೆ ವಿಗ್ರಹ ಆಗಲಂದ್ರೆ ಇಲ್ಲಿ ಚೆನ್ನಾಗಿ ಕೆತ್ತಾರೆ. ಅದೇ ತಮಿಳ್ನಾಡು ಅಂದರೆ ಕೆತ್ತಾರೆಲ್ಲ ಗೊತ್ತಲ್ಲ. ಟೆಂಪಲ್ಸ್ ಎಲ್ಲ ಮೋನಿಕಲ್ಸ್ ಎಲ್ಲ ಜಾಸ್ತಿ ತಮಿಳ್ನಾಡಲ್ಲೇ ಸಿಗ್ತದೆ. ನಾನು ಯಾವಾಗಲೂ ಅದೇ ಹೇಳೋದು ಎಲ್ಲರಿಗೂ, ಏನೇ ಬಿಸ್ನೆಸ್ಸು ಏನೇ ಮಾಡೋಕ್ಕೆ ಹೋದ್ರೂ ಚೀಟ್ ಆಗಿಬಾರ್ದು ಮನುಷ್ಯ. ಏನೇ ದೇವ್ರ ಕೆಲಸ ಆಗಲಿ ಎಲ್ಲದರಲ್ಲೂ ಚೀಟ್ ಮಾಡೋರೆ ಜನ. ಚೀಟ್ ಆಗಬಾರ್ದು. ಚೀಟ್ ಆಗ್ದಿರಾ ಏನಾದರೂ ಮಾಡಿದ್ರೆ ಒಳ್ಳೆಯದು. ಇದು ವರಾಹಿ ಅಮ್ಮ ಟೆಂಪಲ್. ವರಾಹಿ ಅಮ್ಮ ಟೆಂಪಲ್ ಹೊರಗಡೆ ವರಾಹಿ ಅಮ್ಮ ಇರೋದು. ವರಾಹಿ ಅಮ್ಮ ಮತ್ತು ಇವರು ಏನೋ ವಾಸ ಮುನಿಗಳು ಅಂತಾರೆ, ಮುನಿಗಳು ಇವರೆಲ್ಲ. ಹತ್ತೊಂಬತ್ತು ಜನ ಇವರು ಮುನಿಗಳು, ಸಿದ್ಧರು. ನಾವು ಮುನಿಗಳು ಅಂತ ಹೇಳ್ತೀರಿ, ಇವರು ತಮಿಳ್ನಾಡು ಕಡೆ ಸಿದ್ಧರು ಅಂತ ಕರೀತಾರೆ. ಸಿದ್ಧರು ಅಂದರೆ ಅದೇ ಎಲ್ಲ ಸಿದ್ಧಿ ಮಾಡ್ಕೊಂಡಿರೋದು, ಎಲ್ಲ ಪಡ್ಕೊಂಡಿರೋದು ದೇವ್ರ ಹತ್ರ ಸಿದ್ಧಿರು ಅಂತ ಕರೀತಾರೆ. ವಾರಾಹಿ ಅಮ್ಮ, ಅದು ವಾರಾಹಿ ಅಮ್ಮ. ಕಲ್ಲು ವಿಗ್ರಹ ವಾರಾಹಿ ಅಮ್ಮ. ತಾಯಿ God's blessed. ಏನೋ ಇಕ್ಕಿದ್ದಾರೆ ಇಲ್ಲಿ ಫೋಟೋಗಳು, ಅದೇನೋ ಸಿದ್ಧಿಗೆಲ್ಲ, ಅದೆಲ್ಲ ಏನು ಗೊತ್ತಿಲ್ಲ ನೋಡ್ರಿ. ಇವರೆಲ್ಲ ಸಿದ್ಧರು. ಇವರು ಇಲ್ಲಿದು ಮಠಾಧೀಶರು ಅಂತ ನೋಡ್ರಿ. ಇವರು ತಪಸ್ಸೆಲ್ಲ ಮಾಡಿ ಇವಾಗ ಇವ್ರ ಬರ ಪೂರ್ವಿಕರು ಇವರು. ಇವ್ರ ಮಕ್ಕಳು ಮೊಮ್ಮಕ್ಕಳು ಇವರು ಸೇರಿಕೊಂಡು ಟೆಂಪಲ್ ಎಲ್ಲ ಕಟ್ಕೊಂಡು
ದೇವರಿಗೆ ಇದು ಮಾಡೋದು. ವೈಟ್ ಕಲರ್ ಕಲ್ಲಲ್ಲಿ ಲಿಂಗ ನಂದಿ ನೋಡ್ರಿ. ಜಾಸ್ತಿ ಒಂದು ಫೋಟೋ ಇರ್ತೀವಿ. ಓಕೆ 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 ಸರ್.